ಅವರು ಮಾಡಿರುವ ಅಷ್ಟು ಸಿನಿಮಾಗಳನ್ನು ಒಂದು ಕಡೆ ಇಡೋದಾಗಲಿ, ಅವುಗಳನ್ನು ದಾಖಲಿಸೋದಾಗಲಿ, ಅದರ ಮುಖಾಂತರ ಅವರ ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಅಳೆಯೋದಾಗಲಿ, ಇವುಗಳು ಇವತ್ತಿನ ಮುಂದಿನ ಪೀಳಿಗೆಗೆ ಬೇಕಾಗಿರುವಂತಹ ಪ್ರಭಾವಳಿಗಳು. ಆ ದಿಸೆಯಲ್ಲಿ ನಾವು ಅದನ್ನು ಬಹಳ ಚೆನ್ನಾಗಿ ಮಾಡಬೇಕು, ಅವರನ್ನು ನೆನಪಿಸ್ಕೋಬೇಕು. ನನ್ನ ಅದೃಷ್ಟ ಏನಪ್ಪ ಅಂತಂದರೆ, ಅವರ ನಿರ್ಮಾಣದಲ್ಲಿ ನಾನು ಒಂದು ಸಿನಿಮಾ ಮಾಡಿದ್ದೇನೆ, ದ್ವಾರಕೀಶ್ ಅವರ ನಿರ್ಮಾಣದಲ್ಲಿ. ಅದಕ್ಕೊಂದು ಕಥೆ ಇದೆ. ನಾನು ಅವರಿಗೆ ಆಯನ ಅಂತ ಒಂದು ಕಾದಂಬರಿಯನ್ನು ಕೊಟ್ಟಿದ್ದೆ. ಆ ಕಾದಂಬರಿಯನ್ನು ಓದಿ ಅದನ್ನು ಸಿನಿಮಾ ಮಾಡೋದು ಅಂತ ಯೋಚನೆ ಆಗಿತ್ತು. ಆದರೆ ಅವರು ಅದನ್ನು ಓದಲಿಲ್ಲ. ಅವ್ರು ಹೆಂಡತಿ ಕೊಟ್ಬಿಟ್ರು, ನೀನು ಓದ್ಕೊಂಬ ಅಂತ. ಅವರು 2 ದಿವಸದಲ್ಲಿ ಓದಿ ಚೆನ್ನಾಗಿದೆ ಕತೆ, ಇದನ್ನೇ ಮಾಡೋ ಅಂತ ಹೇಳಿದ್ರು ನನಗೆ. ಆದರೆ ಇವ್ರಿಗೆ ಹಾಗೆ ಅನ್ನಿಸ್ಲಿಲ್ಲ. ಯಾಕೆಂದರೆ ನೀನು ಕಮರ್ಷಿಯಲ್ ಡೈರೆಕ್ಟರ್ ಆಗಬೇಕಯ್ಯ ಅಂತ. ನಾನೊಂದು ನಿನಗೊಂದು ಕತೆ ಕೊಡ್ತೀನಿ ಅಂತ ನನಗೆ ರಾವಣ ರಾಜ್ಯ ಅಂತ ಒಂದು ಸಿನಿಮಾ ಮಾಡಿಸಿದ್ರು ನನ್ನ ಕೈಲಿ. ನನ್ನ ಲೈಫ್ನಲ್ಲಿ ಕೇವಲ ಒಂದೇ ಒಂದು ರೀಮೇಕ್ ನಾನು ಮಾಡಿದ್ದು. ನನ್ನ 37 ಸಿನಿಮಾದಲ್ಲಿ ಒಂದೇ ಒಂದು ರೀಮೇಕು, ಅದು ರಾವಣ ರಾಜ್ಯ. ಅವರಿಗೋಸ್ಕರ ಮಾಡಿದೆ, ಅವರ ಸ್ನೇಹಕ್ಕೋಸ್ಕರ ಮಾಡಿದೆ, ಅವರ ಪ್ರೀತಿಗೋಸ್ಕರ ಮಾಡಿದೆ. ಅವ್ರು ಹೇಳಿದರು, ಇದಾದ ಮೇಲೆ ನೀನು ಆಯನ ಮಾಡಬಹುದು ಅಂತ. ಆಗ ಅವರು ಡಾನ್ಸ್ ರಾಜ ಡಾನ್ಸ್ ಸಿನಿಮಾ ಮಾಡ್ತಾಯಿದ್ರು. ಡಾನ್ಸ್ ರಾಜ ಡಾನ್ಸ್ ಆಯಿತು, ಮತ್ತೆ ಏನೇನೋ ಆಯಿತು. ಅದರ ನಂತರ ಅವರು ಆಯನ ಮಾಡಲಿಕ್ಕಾಗಲಿಲ್ಲ. ಆದರೆ ಆಸ್ಫೋಟ ಅನ್ನೋ ಹೆಸರಿನಲ್ಲಿ ಅದೇ ಕಾದಂಬರಿಯನ್ನು ವರ್ಗೀಸ್ ಪ್ರೊಡ್ಯೂಸ್ ಮಾಡಿದ್ರು. ಅದಕ್ಕೆ ಗೋಲ್ಡ್ ಮೆಡಲ್ ಬಂತು. ಆಗ ಬಂದು ಹೇಳಿದ್ರು, ನನಗೆ ಚಿನ್ನದ ಪದಕ ಕೊಡಿಸೋದು ಬಿಟ್ಟು ನೀನು ಅವರು ಕೊಡಿಸ್ಬಿಟ್ಟಲ್ಲಯ್ಯ ಅಂತ. ಸರ್, ಈಗಲೂ ಹೇಳಿ ನಿಮಗೋಸ್ಕರ ಇನ್ನೊಂದು ಕತೆ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನಂತರ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಒಟ್ಟಿಗೆ ಕನ್ನಡ ಚಲನಚಿತ್ರರಂಗದ ಒಟ್ಟಾರೆ ಬೆಳವಣಿಗೆಯಲ್ಲಿ ಕೆಲಸ ಮಾಡಿದ್ದೇವೆ. ಆ ಕೆಲಸಕ್ಕೆ ಇವತ್ತು ನನಗೆ ಸ್ಫೂರ್ತಿಯಾದಂಥ ದ್ವಾರಕೀಶ್ ಅವರನ್ನು ಸದಾಕಾಲ ನೆನಪಿಸ್ಕೋತಾ ಇರ್ತೇನೆ. ಅಷ್ಟೇ ಅಲ್ಲ, ತುಂಬು ಜೀವನ ನಡೆಸಿದ್ದಾರೆ, ತುಂಬು ಹೃದಯದ ವ್ಯಕ್ತಿ, ನಗಿಸುವ, ಎಲ್ಲರನ್ನು ಸದಾಕಾಲ ನಗೆಯಲ್ಲಿ ತೇಲಿ ಬಿಡುವಂತಹ, ಎಲ್ಲರನ್ನು ಆತ್ಮೀಯವಾಗಿ ಕಾಣುವಂಥ ಅವರ ನಗುಮುಖ ನಮ್ಮ ಕಣ್ಣು ಮುಂದೆ ಸದಾ ಇರಲಿ. ಅವರ ಕೆಲಸಗಳು ನಮಗೆ ಸ್ಫೂರ್ತಿಯಾಗಲಿ ಅಂತ ಆಶಿಸ್ತೇನೆ. ಕೇವಲ ಕನ್ನಡ ಚಿತ್ರರಂಗ ಅಲ್ಲ, ಇದು ಭಾರತೀಯ ಚಲನಚಿತ್ರರಂಗ ಶೋಕ ಪಡುವ ದಿನ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.